ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಎಕ್ಸ್ಚೇಂಜ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಐರನ್ ಬಾಕ್ಸ್ ಯಾವ ಕಂಪ್ನಿ ತೊಗೋಬೇಕು, ಎಷ್ಟು ಪ್ರೈಸ್ ಇರುತ್ತೆ, ಯಾವ ಥರ ವರ್ಕಿಂಗ್ ಆಗುತ್ತೆ, ಏನು ವಾಟ್ರ್ ಯೂಸ್ ಮಾಡಬೇಕು, ನೀರು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ ಐರನ್ ಬಾಕ್ಸ್ ಯೂಸ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಬಟ್ಟೆ ಸ್ವಲ್ಪ ಸಿಂಕ್ ಇದ್ರೂ ಅದೇ ಸಿಂಕ್ ಮಾಡುತ್ತೆ. ಆ ಥರ ಯಾವ ಬಾಕ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಪ್ರಾಡಕ್ಟ್ ಬಗ್ಗೆ. ಅದೇ ರೀತಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನೀಟಾಗಿ ಎಕ್ಸ್ಪ್ಲೈನ್ ಆಗುತ್ತೆ, ಎಲ್ಲಿ ಸಿಗುತ್ತೆ ಅಂತಲೂ ಹೇಳ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಸಿಲ್ವರ್ ಸ್ಟಾರ್ ಅಂತ ಇದೆ. ಇದು ಇದಕ್ಕಿಂತ ಕಾಸ್ಟ್ಲಿ ಇದೆ. ನಾವು ಅಷ್ಟು ಐಫೈ ಬೇಡ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮೀಡಿಯಮ್ ಹಂಗಂತ ಹೇಳ್ಬಿಟ್ಟು ತೀರಾ ಕಮ್ಮಿ ಏನಿಲ್ಲ. ಇದನ್ನು 2600 ರೂಪಾಯಿ ನಾವು ತೊಗೊಂಡಾಗ 1 ಇಯರ್ ಆಲ್ಮೋಸ್ಟ್ ಆಗೋಯ್ತು. ಅದಕ್ಕೆ ಮುಂಚೆ ಒಂದು ಯೂಸ್ ಮಾಡ್ದು, ಅದು ಜಾಸ್ತಿ ಇಯರ್ಸ್ ಬರ್ತಾ ಹೊಡೆದ ಅದು ಇದಾಗುತ್ತೆ. ಅದಕ್ಕೋಸ್ಕರ 5 ವರ್ಷ ಬಂತದು. ಅದಾದಮೇಲೆ ಇದು ತೊಗೊಂಡು 1 ಇಯರ್ ಆಯಿತು. ಸಿಲ್ವರ್ ಸ್ಟಾರ್ ಅಂತ ಇದು ಬಂದ್ಬಿಟ್ಟು ನಿಮಗೆ ಅಮೆಜಾನು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನಾವು ಬಂದುಬಿಟ್ಟು ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಈ ಮಿಷಿನ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅವ್ರ ಹತ್ರನೇ ಸಿಕ್ತು ನಮಗೆ. ಮಿಷಿನ್ ತಗೋ ಜಾಗದಲ್ಲಿ ನಮಗಿಂತ ನಮ್ಮ ಶಾಪಿಂದ 1.5-3 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಡೀಲರ್ ಶಾಪ್ಗೆ ಹೋಗಿದೆ, ಅದಕ್ಕೆ ಅಂತ ಅಲ್ಲೇ ತೊಗೊಂಡೆ ಬಾಕ್ಸು 2600 ರೂಪಾಯಿ ಕೊಟ್ಟು. ಇವಾಗ ಮೋಸ್ಟ್ಲಿ ಒಂದು 300-400 ಕಮ್ಮಿ ಆಗ್ಬೋದು, ಇಲ್ಲ ಆಗಿರ್ಬೋದು. ಇದು ಈ ಕಂಪ್ನಿ ಬಂದ್ಬಿಟ್ಟು ಸ್ವಲ್ಪ ಮೀಡಿಯಮ್ ರೇಟ್ ಇದೆ, ಅದರಿಂದ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಅದು ಯಾವ ಥರ ವರ್ಕ್ ಮಾಡುತ್ತೆ, ಏನು ವಾಟರ್ ಯೂಸ್ ಮಾಡಬೇಕು ಅಂತ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಆ ಬಾಕ್ಸಲ್ಲಿ ಬಂದ್ಬಿಟ್ಟು ಬಿಸಿಯಾಗಿದೆ, ಅವಾಗೆ ಬಿಸಿ ಹಾಕಿದೆ. ಇದು ಅದಕ್ಕೆ ಶೂ. ಇದು ಅವು ನಾರ್ಮಲಾಗಿ ಈ ಥರ ಬರುತ್ತೆ ಐರನ್ ಬಾಕ್ಸು. ಇಲ್ಲೊಂದು ಸ್ಕ್ರೂ ಇರುತ್ತೆ, ಇದು ರಿಮೂವ್ ಮಾಡಿದ್ರೆ ಇಲ್ಲಿ ನೋಡಿ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಅದು ಹೇರ್ ರಿಲೀಸ್ ಆಗುತ್ತೆ. ಹೇರ್ ಅಂದರೆ ನೀರಾಗಿ, ನೀರಿಂದ ಹಬೆ ಆಗಿ, ಆ ಹಬೆ ಮಾತ್ರ ಇಲ್ಲಿ ಬರುತ್ತೆ. ಈ ಹಬೆ ಇಲ್ಲಿ ಒಂದೇ ಕಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಶೂನ ಯೂಸ್ ಮಾಡ್ತೀವಿ. ಈ ಥರ ಇದರಲ್ಲಿ ನೋಡಿ ಫುಲ್ಲು ಹೋಲ್ಸ್ ಇದೆ. ಅವಾಗೇನಾಗುತ್ತೆ ಅಂದರೆ ಇಲ್ಲಿ ಬಂದು ಇದೆಲ್ಲ ಕಡೆ ಸ್ಪ್ರೆಡ್ ಆಗಿ ಅದಾದಮೇಲೆ ನಮಗೆ ಅದು ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ 1ರಿಂದ 5ವರೆಗೂ ಇದೆ. ನಾವು ರೆಗ್ಯುಲರಾಗಿ ಬಂದ್ಬಿಟ್ಟು 2ರಲ್ಲೇ ಇಟ್ಕೊತೀವಿ. ಕಾಟನ್ನು ಸ್ವಲ್ಪ ದಪ್ಪ ಬಟ್ಟೆ ಇದ್ದಾಗ ಮಾತ್ರ 3-3.5 ಬರುತ್ತೆ, ಇಲ್ಲಾಂದರೆ 2-2.5 ಇರುತ್ತೆ. ಅವಾಗೇನಾಗ್ತಂದರೆ ಕರೆಕ್ಟಾಗಿ ಸಾಫ್ಟಾಗಿರುತ್ತೆ. ಇದೆಲ್ಲ ಪ್ಲಾಸ್ಟಿಕ್ ಇರುತ್ತೆ, ಅದರಿಂದ ನೋಡಿ ಇದೆಲ್ಲ ಸೋದೋದ್ಮೇಲೆ ಇಲ್ಲೆಲ್ಲ ಬಂದು ನೋಡಿ ಸ್ವಲ್ಪ ಹೋಗ್ಬಿಟ್ಟಿದೆ ಆಲ್ರೆಡಿ. ಬೀಡ್ಸು ಮತ್ತು ಸ್ಟೋನ್ ಮೇಲೆ ಇಟ್ಟು ನಾವು ಹಿಂಗೆ ಉಜ್ಜಿದಾಗ ಇದು ಕಿತ್ಕೊಂಬಂದ್ಬಿಡುತ್ತೆ. ಇದೆಲ್ಲ ಕಿತ್ಕೊಂಬಂದ್ಮೇಲೆ ಮತ್ತೆ ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಶೂ ಹಾಕಬೇಕು. ಇದು ರೇಟ್ ಬಂದ್ಬಿಟ್ಟು ಒಂದು 200 ಇರುತ್ತೆ. ಓಕೆನಾ, ಇದು ಆಫು ನೋಡಿ, ಲೈಟ್ ಆನ್ ಆಯಿತು. ಇವಾಗ ಆನ್ ಆಗಿದೆ ಅಂತ ನೋಡಿ. ಇಲ್ಲೊಂದು ಪೈಪ್ ಬಂದಿದೆ, ಇದು ಬಂದ್ಬಿಟ್ಟು ಇನ್ನು ವಾಟರ್ ಕಲೆಕ್ಷನ್ ಇಲ್ಲಿ ಇಟ್ಟಿದ್ದೀನಿ. ಕೆಳಗಡೆ ಪ್ಲಗ್ ಇದೆ. ಈ 2 ವೈರ್ಗಳು ಈ ಥರ ಜಾಯಿಂಟ್ ಇರುತ್ತೆ. ಇಲ್ಲಿ ಸ್ಪ್ರಿಂಗು ಪೈಪಿಂಗ್ ಫುಲ್ ಬೆಂಡ್ ಆಗಿಬಿಟ್ಟು ನೀರು ಒಳಗಡೆ ಹೋಗಲ್ಲ ಅಂತ ಈ ಸ್ಪ್ರಿಂಗ್ನ ಅವರೇ ಕೊಡ್ತಾರೆ. ಈ ಸ್ಪ್ರಿಂಗು ಒಳಗಡೆ ಹಿಂಗೆ ಲಾಕ್ ಮಾಡಿದ್ದಾರೆ. ಹಿಂಗೆ ಪೈಪ್ ಹಾಕಿ ಹಿಂಗೆ ಲಾಕ್ ಮಾಡಿವಿ ಅಂದರೆ ಇದು ಸ್ಟ್ರೆಂತಾಗಿ ಹಂಗೆ ಇರುತ್ತೆ, ನೀರು ಹೋಗೋಕ್ಕೆ ತುಂಬ ಈಸಿಯಾಗಿರುತ್ತೆ. ಇದಕ್ಕೆ ವಾಟ್ರ್ ಬಂದ್ಬಿಟ್ಟು ನಾವು ರೆಗ್ಯುಲರಾಗಿ ಬಿಸ್ಲರಿನೇ ಹಾಕಬೇಕು. ಬಿಸ್ಲರಿ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾನು ಅವಾಗ ಇಲ್ಲಿ ಹೋಗಿ ತೋರಿಸ್ನಲ್ಲ, ಇದು ಕ್ಯಾಪ್ ಬಿಚ್ಚಿಬಿಟ್ಟು ಶೂನ ಅಲ್ಲಿ ರಸ್ಟ್ ಹಿಡಿದುಬಿಡ್ತದೆ. ರಸ್ಟ್ ಹಿಡಿದುಬಿಟ್ರೆ ನಿಮಗೆ ಬೇಗ ಐರನ್ ಬಾಕ್ಸು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಕುಡಿತೀವಲ್ಲ ಬಿಸ್ಲರಿ ನೀರು, ಅದೇ ಬಿಸ್ಲರಿ ನೀರು ಇದಕ್ಕೆ ಯೂಸ್ ಮಾಡಬೇಕು. ವೆದರ್ಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಗಂಟ್ಲು ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಫ್ ಆದರೆ ಏನಾಗುತ್ತೆ ನೋಡಿ, 1ರಿಂದ 5ವರೆಗೂ ಇದೆ. ನಾನು ಯಾವಾಗೂ ಇಷ್ಟರಲ್ಲೇ ಇಟ್ಕೊಂಡಿರ್ತೀನಿ. ಮತ್ತು ಇದು ಪ್ರೆಸ್ ಮಾಡಿದ್ರೆ ಇಲ್ಲಿ ಆನಲ್ಲಿ ಇದ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ. ನೋಡಿ ಈ ಥರ ಹಬೆ ಆಚೆ ಬರುತ್ತೆ, ಬಟ್ಟೆನೂ ಅದೇ ಶಿಂಕ್ ಮಾಡುತ್ತೆ. ಅವಾಗ ನೋಡಿ ಈ ಥರ ಬರುತ್ತೆ. ಆ ಬಟ್ಟೆ ಇದಿಟ್ಟಾಗ ಅದು ಆಟೋಮೆಟಿಕ್ ಅದೇ ಸಣ್ಣ ಪುಟ್ಟ ಬಬಲ್ಸ್ ಇರಲಿ ಏನೇ ಇದ್ರೂ ಅದು ಹಿಂಗೆ ಎಳ್ಕೊಂಬಿಡುತ್ತೆ, ಮತ್ತು ಇದು ಮಾಡಿಬಿಡುತ್ತೆ. ಆವಾಗ ಬಟ್ಟೆ ಶಿಂಕ್ ಆಗುತ್ತೆ. ನೆಕ್ಸ್ಟ್ ಹೊಲ್ದ ಮೇಲೂ ಅದು ಶಿಂಕ್ ಆಗೋಲ್ಲ. ಇದು ಪವರ್ದು, ಇದು ವಾಟರ್ದು. ಇಲ್ಲಿ ಸಪ್ರೇಟಾಗಿ ಕೊಟ್ಟಿರ್ತೇವೆ. ನಾವು ಜಸ್ಟ್ ಇದು ಸ್ಪ್ರಿಂಗ್ ಹಾಕಿ ಇದನ್ನ ಸೆಕ್ಸೋದು ಅಷ್ಟೇ. ಅದಾದಮೇಲೆ ವೈರ್ ನೋಡಿ, ಅಲ್ಲಿ ಕರೆಂಟ್ ಪ್ಲಗ್ ಇದೆ. ಮತ್ತು ವಾಟ್ರ್ ಯಾವಾಗೂ ಮೇಲಿರಬೇಕು, ಕೆಳಗಡೆಯಿಂದ ಬಂದರೆ ವಾಟ್ರ್ ಬರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಕಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಅಷ್ಟೇ ನೋಡಿ, ಸಿಲ್ವರ್ ಸ್ಟಾರ್ ಅಂತ ಅದ್ರದ್ದು ಕಂಪ್ನಿದೇ ಬ್ರ್ಯಾಂಡ್ ಇರುತ್ತೆ.
ನೋಡಿ ವಾಟ್ರ್ ಇಲ್ಲಿವರೆಗೂ ಮಿನಿಮಮ್ ಇಲ್ಲಿವರೆಗೂ ಇರಬೇಕು. ಇದ್ದು ಫಿಲ್ಟ್ರು ಇಲ್ಲಿವರೆಗೂ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿಂದ ಮೇಲೇ ಇರಬೇಕು ನೀರು, ಅದಕ್ಕೆ ಇಲ್ಲಿವರೆಗೂ ಇಟ್ಟಿದ್ದೀನಿ. ಇದು ಆಪೋ ಸ್ಟಾಪ್. ಏನಾದರೂ ಪೈಪಲ್ಲಿ ಬ್ಲಾಕ್ ಆದಾಗ ತೆಗಿಯೋಕ್ಕೆ ಇದು ಸ್ಟಾಪ್ ಮಾಡಿಕೊಂಡು ತೆಗೆದುಬಿಟ್ಟು ಹೇರ್ ಬಿಟ್ಕೊಂಡಾಗ ಅಕಸ್ಮಾತ್ ನೀರು ಖಾಲಿಯಾಗಿ ಸ್ವಲ್ಪ ಹಂಗೆ ಯೂಸ್ ಮಾಡಿದ್ರೆ ಹೇರ್ ಬಿಟ್ಕೊಂಡ್ಬಿಡುತ್ತೆ. ಅದನ್ನು ಇದನ್ನು ಆಫ್ ಮಾಡಿ ಪೈಪ್ನ ನೀಟಾಗಿ ಫುಲ್ಲು ರಿಮೂವ್ ಮಾಡಿಬಿಟ್ಟು ಹೇರು ಆಮೇಲೆ ತೆಗೆಸಿ ಬಿಡೋ ಅಂಥದ್ದು. ಈ ಥರ ವಾಟ್ರ್ ಮೇಲಿರಬೇಕು. ಮತ್ತು ಇದಕ್ಕೆ ಅಂತ ಅವ್ರು ನೋಡಿ ಇದ್ರ ಮೇಲೆ ನಾವು ಕಲ್ಲು ಗಿಲ್ಲು ಏನು ಇಡೋಂಗಿಲ್ಲ ನೋಡಿ, ಅವರೇ ಕಂಪ್ನಿ ಕಡೆಯಿಂದನೇ ಈ ಥರದ್ದೊಂದು ಕೊಡ್ತಾರೆ. ಇದ್ರ ಮೇಲೆ ನೋಡಿ ಈ ಥರ ಇಟ್ಕೊಂಡು ನಾವನ್ನ ಆಫ್ ಆ್ಯಂಡ್ ಆಫ್ ಮಾಡಿ ನೋಡಿ, ಆಫ್ ಆಯಿತು ಆದಷ್ಟಕ್ಕದೆ ಹೀಟ್ ಜಾಸ್ತಿ ಆಗಿದೆ ಅಂತ. ಮತ್ತು ಇದು ಆನ್ ಮಾಡಿಕೊಂಡು ನೋಡಿ ಆ ಥರ ಅವೇ ಬಂದಾಗ ಬಟ್ಟೆ ರಿಂಕಲ್ಸ್ ಇದ್ದರೂ ಶಿಂಕ್ ಮಾಡಬೇಕು ಅಂತಂದ್ರೂ ಅದನ್ನು ಆದಷ್ಟಕ್ಕದೇ ಶಿಂಕ್ ಮಾಡಿಕೊಂಡು ಯೂಸ್ ಮಾಡೋವಂಥದ್ದು ಬಾಕ್ಸ್ ಇದು. ಒಂದು ಯಾವುದಾದ್ರೂ ತೋರಿಸ್ತೀನಿ ನೋಡಿ, ಈ ಥರ ಇದೆ ಬಟ್ಟೆ ಇದು ರಿಂಕಲ್ಸು. ನೋಡಿ ಆ ಥರ ಫುಲ್ ಫ್ಲಾಟ್ ಮಾಡಿಬಿಡುತ್ತೆ. ಅದೇ ಶಿಂಕು ಸಮೇತ ಮಾಡಿ ನಮಗೆ ಈ ಥರ ಫಿನಿಶಿಂಗ್ ಕೊಡುತ್ತೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗಂತ ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.